ಗಾನಕೋಗಿಲೆ ಎಸ್ ಜಾನಕಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದ ನಷ್ಟ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಎಸ್ ಜಾನಕಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದಂತಹ ನಷ್ಟ. ಇನ್ನು ವಿವಿಧ ಭಾಷೆಗಳಲ್ಲಿ ಹಾಡುಗಳು ತಲೆಮಾರುಗಳಿಂದ ಜನಪ್ರಿಯವನ್ನು ಪಡ್ಕೊಂಡಿದ್ದಾವೆ. ಪ್ರತಿಯೊಂದು ಭಾವನೆಗೂ ಅಪ್ರತಿಮ ಸೊಬಗು ಧ್ವನಿಯನ್ನು ನೀಡಿದರು ಎಸ್ ಜಾನಕಮ್ಮ ಅವರು. ಅವರ ಮಧುರ ಗೀತೆಗಳು ಕೇಳುಗರನ್ನು ಮೋಡಿ ಮಾಡ್ತವೆ. ಖಂಡಿತ ಕೇಳುಗರನ್ನು ನಿಜಕ್ಕೂ ಮೋಡಿ ಮಾಡ್ತಾ ಇದ್ವು. ಈ ದುಃಖದ ಸಮಯದಲ್ಲಿ ಅವರ ಕುಟುಂಬಕ್ಕೆ ಸಂತಾಪಗಳು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ಸೂಚಿಸಿದ್ದಾರೆ. ಗಾನಕೋಗಿಲೆ ಸರಸ್ವತಿಯನ್ನೇ ಮೈಗೂಡಿಸಿಕೊಂಡಿದ್ದರು. ಜೊತೆಗೆ ವಿವಿಧ ಭಾಷೆಗಳಲ್ಲಿ ಅಂದರೆ 17 ಭಾಷೆಗಳಲ್ಲಿ 48,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಹಾಡಿರುವ ದಕ್ಷಿಣ ಭಾರತದ ಪ್ರಖ್ಯಾತ ಗಾಯಕಿ. ವಿವಿಧ ಭಾಷೆಗಳಲ್ಲಿ ಹಾಡುಗಳು ತಲೆಮಾರುಗಳಿಂದ ಜನಪ್ರಿಯವನ್ನು ಪಡ್ಕೊಂಡಿದ್ವು. ಪ್ರತಿಯೊಂದು ಭಾವನೆಗೂ ಕೂಡ ಅಪ್ರತಿಮ ಸೊಬಗು ಧ್ವನಿಯನ್ನು ನೀಡಿದರು. ಯಾಕಂದರೆ ಎಸ್ ಜಾನಕಮ್ಮ ಅವರ ಹಾಡುಗಳನ್ನು ಕೇಳ್ತಾ ಇದ್ದರೆ ಎಂಥ ನೋವುಗಳಿದ್ದರೂ ಕೂಡ ಅದು ಮರೆಯಾಗಿಬಿಡ್ತಾ ಇತ್ತು. ಇವತ್ತು ಈಗಾಗಲೇ ನಾವು ಹೇಳಿದ ಹಾಗೆ ಒಂದು ಆಡು ಮುಟ್ಟದ ಸೊಪ್ಪಿಲ್ಲ, ಎಸ್ ಜಾನಕಮ್ಮ ಹಾಡದ ಹಾಡುಗಳೇ ಇಲ್ಲ ಅಂತ. ಹಾಗಾಗಿ ಇವತ್ತು ಇಡೀ ದಕ್ಷಿಣ ಭಾರತಕ್ಕಷ್ಟೇ ಸೀಮಿತ ಆಗಲಿಲ್ಲ, ಅವರು ಇಡೀ ವಿಶ್ವಕ್ಕೆ ಚಿರಪರಿಚಿತರಾದರು. ಅವರು 17 ಭಾಷೆಗಳಲ್ಲಿ ಹಾಡಿದ್ದಾರೆ ಅಂದರೆ ಅದೇನು ಸಣ್ಣ ಮಾತಲ್ಲ. 17 ಭಾಷೆ ಇರಲಿಕ್ಕೆ 4-5 ಭಾಷೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಬರೀ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಹಾಡಬೇಕು ಆ ಭಾಷೆಯಲ್ಲಿ ಅಂದಾಗ ಅದು ಅಂತಿಂಥ ಸಾಧನೆ ಅಲ್ಲ, ಅಂತಿಂಥ ಪರಿಶ್ರಮ ಅಲ್ಲ. ಅದು ಸಾಕಷ್ಟು ಅದಕ್ಕೆ ಪ್ರಾಕ್ಟೀಸ್ಗಳು ಬೇಕಾಗ್ತದೆ. ಮತ್ತು ಈ ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ, ಆದರೆ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾಳೆ. ಅವರಲ್ಲಿ ಅದ್ಭುತವಾದಂತಹ ಒಂದು ಟ್ಯಾಲೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವರು ಅಭಿನಯ ಇರ್ಬೋದು, ಅವರು ಸಿಂಗರ್ ಇರ್ಬೋದು, ಅವರು ಡ್ಯಾನ್ಸರ್ ಇರ್ಬೋದು, ಅವರು ಎಲ್ಲರನ್ನೂ ಕೂಡ ಕೈ ಬೀಸಿ ಕರ್ಕೊಳ್ತಾರೆ. ಕೆಲವರು ಅಜರಾಮರರಾಗ್ತಾರೆ, ಕೆಲವರು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಸುಸಂದರ್ಭಕ್ಕೆ ಕಾರಣ ಆಗ್ತಾರೆ, ಕೆಲವರು ಕಣ್ಮರೆಯಾಗಿ ಹೋಗ್ತಾರೆ. ಕಣ್ಮರೆ ಆಗದೇ ಇರುವ ಒಂದು ಲಿಸ್ಟಲ್ಲಿ ಎಸ್ ಜಾನಕಮ್ಮ ಅವರು ಇದ್ದಾರೆ. ಯಾಕಂದರೆ ಅದೊಂದು ಮೈಲಿಗಲ್ಲು. 1000 ಒಂದು ಮೈಲಿ ನಡೆದರೂ ಕೂಡ ಅದು ಸವೆಯದಂಥ ದಾರಿ. ಅದು ಅದೆಷ್ಟು ಸಾಧನೆ ಮಾಡಿದ್ದಾರೆ, ಅದೆಷ್ಟು ಹೊಗಳಿದ್ರೂ ಕೂಡ ಸಾಲದು. ಆ ಲಿಸ್ಟಿಗೆ ಎಸ್ ಜಾನಕಮ್ಮ ಅವರು ಸೇರ್ತಾರೆ. ನೋಡಿ, ಅನೇಕ ಪ್ರಶಸ್ತಿಗಳು ಕೂಡ ಅವ್ರನ್ನ ಅರಸ್ಕೊಂಡು ಬರ್ತವೆ. 2013ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡುತ್ತೆ. ಮತ್ತು ಆಯಾ ರಾಜ್ಯ ಪ್ರಶಸ್ತಿಗಳು ಲಭಿಸ್ತವೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗ್ತಾರೆ. ಇಷ್ಟೆಲ್ಲ ಪ್ರಶಸ್ತಿಗಳು ಬಂದರೂ, ಇಷ್ಟೆಲ್ಲ ಅವರಿಗೆ ಬಿರುದುಗಳು ಬಂದರೂ ಕೂಡ ಎಸ್ ಜಾನಕಮ್ಮ ಮಾತ್ರ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾದರೂ ಅದು ಭಾಳ ಮುಖ್ಯ ಆಗ್ತದೆ. ಯಾಕಂದರೆ ಅವರು ಸಾಕಷ್ಟು ಸೆಲೆಬ್ರಿಟಿಗಳು ಒಂದು ಹಂತಕ್ಕೆ ಹೋದ್ಮೇಲೆ ಕಾಣಲ್ಲ, ನಡೆದು ಬಂದ ದಾರಿಯನ್ನು ಮರೆತು ಬಿಡ್ತಾರೆ. ಆದರೆ ಎಸ್ ಜಾನಕಮ್ಮ ಅವ್ರು ಹಾಗಲ್ಲ. ಎಸ್ ಜಾನಕಮ್ಮ ಇರ್ಬೋದು ಅಥವಾ SP ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಅವರು ಮೂಲತಃ ತೆಲುಗಿನವರಾಗಿರ್ಬೋದು. ಅವರು ತೆಲುಗು ನಮ್ಮ ನೆರೆಯ ರಾಜ್ಯವೇ, ಆದರೆ ಅವರು ಆಯ್ಕೆ ಮಾಡಿಕೊಂಡದ್ದು, ಅವರು ಇಷ್ಟಪಟ್ಟದ್ದು, ಅವರ ಒಂದು ಅಸ್ಮಿತೆ ಇದ್ದದ್ದು ಕರ್ನಾಟಕದಲ್ಲಿ. ಅದು ನಿಜಕ್ಕೂ ಕರುನಾಡಿಗರಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರವೇ.